ಆಗು ಹೋಗುಗಳನ್ನ ಇದೀಗ ಇವರ ಸನ್ಮಾನಿಸುವ ನಿಟ್ಟಿನಲ್ಲಿ ನಮ್ಮೊಂದಿಗೆ ಎಸಿ ಮುನಿಕೃಷ್ಣ ಅವರು ಕೂಡ ಇದ್ದಾರೆ. ಗಣ್ಯರು, ಅದೇ ರೀತಿ ಕ್ರೀಡಾಕೂಟದ ಆಯೋಜಕರು ಆಗಿರುವಂತ ಗುರುಮೂರ್ತಿ ಅವರು, ಚೇತನ್ ಅವರು, ಗಣೇಶ್ ಅವರು ಹಾಗೂ ಜಗದೀಶ್. ಜೈ 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 ಜೈ. ಅಭಿಮಾನಿಗಳ ಪೂರ್ವಕ ಕಾರ್ಯಕರ್ತರು ಜೈ. ಜೈ ಜೈ. ಯುವಕರ ನವ ನಾಯಕರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಈ ಕ್ರೀಡಾಕೂಟದ ಆಯೋಜಕರು ಗುರುಮೂರ್ತಿ ಅವರು, ಚೇತನ್, ಗಣೇಶ್ ಹಾಗೂ ಎಸ್ಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಹಾಗೂ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಸುನಿಲ್ ಕುಮಾರ್ ಹಾಗೂ ದಂಡಪಾಣಿ ವಿನೋದ್, ಈ ಎಲ್ಲ ಸ್ಥಳೀಯ ನಮ್ಮೆಲ್ಲ ನಾಯಕರು ನಮ್ಮನ್ನ ಪ್ರೀತಿಯ SR ವಿಶ್ವನಾಥ್ ಅವರನ್ನ ಅಭಿನಂದಿಸಿಕೊಂಡಿದ್ದಾರೆ. SR ವಿಶ್ವನಾಥ್ ಸರ್ ಹಿಂದೊಮ್ಮೆ ರಾಜ್ಯವೇ ಹಿಂತಿರುಗಿ ನೋಡುವಂತ ನಿರ್ದೇಶನವನ್ನ ಸ್ಮರಿಸಿಕೊಳ್ತೇವೆ. ಒಂದು ಹಂತದಲ್ಲಿ ಧರ್ಮ ರಕ್ಷಣೆ ಅಂತ ಬಂದಾಗ ಇಡೀ ಧರ್ಮಸ್ಥಳದ ಪರವಾಗಿ ಏಕೈಕ್ಯವಾಗಿ ಮೊದಲು ಧ್ವನಿ ಎತ್ತಿದ ಅಂತ ಹೆಮ್ಮೆಯ ನಾಯಕರು SR ವಿಶ್ವನಾಥ್ ಸರ್. ಈ ಭಾಗದಿಂದ, ಬೆಂಗಳೂರು ಭಾಗದಿಂದ ಬಹುತೇಕ 500ಕ್ಕೂ ಹೆಚ್ಚು, ಎಲ್ಲರೂ ಲೈನ್ ಅಪ್ ಮಾಡಿಕೊಳ್ಳಿ, 500ಕ್ಕೂ ಹೆಚ್ಚು ವಾಹನ ಜಾಥವನ್ನ ಮಾಡಿ ಧರ್ಮ ರಕ್ಷಣೆಗೆ ತಾನು ಸದಾ ಸಿದ್ಧ ಎನ್ನುವ ರೀತಿಯಲ್ಲಿ ಮುಂಚೂಣಿಯಲ್ಲಿ ನೋಡಿ ಬಂದಂತ ನಾಯಕ. ಎರಡು ತಂಡಗಳು ಲೈನ್ ಅಪ್ ಮಾಡಿಕೊಳ್ಬೇಕು. ರೂಪದಲ್ಲಿ ಮೂಡಿ ಬಂದಿರುವಂತಹ ನಾಯಕರು ಅಲೋಕ್ ವಿಶ್ವನಾಥ್ ಇವರ ಹೆಸರಿನ ಯಾದಿಯಲ್ಲಿ ಅವರ ಅಭಿಮಾನಿ ಬಳಗ ಇಂದು ಈ ಕ್ರೀಡಾಕೂಟವನ್ನು ಆಯೋಜಿಸ್ತಾ ಇದೆ. ಈ ಕ್ರೀಡಾಕೂಟ ಅವರ ಹೆಸರಿನಲ್ಲೇ ಮೂಡಿ ಬರ್ತಾ ಇದೆ. ಅಲೋಕ್ ವಿಶ್ವನಾಥ್ ಕಪ್ ಎನ್ನುವ ಅತ್ಯಾಕರ್ಷಕ ಟ್ರೋಫಿ ಹಾಗೂ ಬಹುಮಾನ, ನಗದು ಬಹುಮಾನದೊಂದಿಗೆ ಆಟಗಾರರನ್ನ ಪ್ರೋತ್ಸಾಹಿಸುವ ಸ್ಥಳೀಯ ಆಟಗಾರರು ಹಾಗೂ ಕ್ರೀಡೆಗೆ ಪ್ರೋತ್ಸಾಹವನ್ನು ನೀಡಬೇಕು ಎನ್ನುವ ಉದ್ದೇಶದಿಂದ ಅದೇ ರೀತಿ ಮುಂದಿನ ಪಂದ್ಯ, ದ್ವಿತೀಯ ಸೆಮಿಫೈನಲ್ ಪಂದ್ಯ ಅದ್ದೂರಿ ಕ್ರಿಕೆಟರ್ಸ್ ವಿರುದ್ಧವಾಗಿ ವೀರು BSC. ಎರಡು ತಂಡದ ನಾಯಕರು ದಯಮಾಡಿ ವೇದಿಕೆಯ ಮುಂಭಾಗವನ್ನು ಕಂಡುಕೊಳ್ಬೇಕು ನಾಣ್ಯ ಚಿಮ್ಮಿಕೆಯಾಗಿ. ಎರಡು ತಂಡಗಳಿಗೆ ಇದು ಮೊದಲ ಕರೆ. ನಾಣ್ಯ ಚಿಮ್ಮಿಕೆಯಾಗಿ ವೀರು BSC ವಿರುದ್ಧವಾಗಿ ಅದ್ದೂರಿ ಕ್ರಿಕೆಟರ್ಸ್.
ಸರ್ ಸ್ಟ್ರೈಟ್ ಕ್ಯಾಮ್ರಾ ಝೂಮ್ ಮಾಡಿ ಸರ್. CR7 ಕ್ಯಾಮ್ರಾಮನ್ ಸ್ಟ್ರೈಟ್ ಕ್ಯಾಮ್ರಾ. ಇದೀಗ ನಮ್ಮೊಟ್ಟಿಗೆ ಅದ್ದೂರಿ ಕ್ರೀಡರ್ಸ್ನ ನಾಯಕರು ಇದಾಗಲೇ ಬಂದಾಗಿದೆ. ದಯಮಾಡಿ ವೀರು BSC ತಂಡದ ನಾಯಕರು ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಟಾಸ್ಕ್ ಆಗಿ. ಈಗಾಗಲೇ ತಂಡಗಳನ್ನ ಶುಭವನ್ನ ಹಾರೈಸಿ ತಂಡಗಳ ಯಶಸ್ಸನ್ನ ಕಾಣಲಿ ಎನ್ನುವ ಸದುದ್ದೇಶವನ್ನ ಹಾಕಿಕೊಂಡು ತಂಡವನ್ನ ಅಭಿನಂದಿಸಿಕೊಂಡು ಏರಿ ಬರ್ತಾ ಇದ್ದಾರೆ. ನೆಕ್ಸ್ಟ್ ಮುಂದಿನ ಪಂದ್ಯದ ಎರಡು ತಂಡದ ನಾಯಕರು ಆಗಮಿಸಿಕೊಳ್ಬೇಕು. ನನ್ನ ಚಿಮ್ಮಿಕೆಯನ್ನ ನಡೆಸಿಕೊಡ್ಲಿಕ್ಕಿದ್ದಾರೆ ಮುಂದಿನ ಹಂತದ ಎರಡು ತಂಡದ ನಾಯಕರು. ವೀರು BSC ಹಾಗೂ ಅದ್ದೂರಿ ಕ್ರಿಕೆಟರ್ಸ್ ತಂಡದ ನಾಯಕರು ಆಗಮಿಸಿಕೊಳ್ಬೇಕು. ಇದೀಗ ನಮ್ಮ ಈ ಕ್ರೀಡಾಕೂಟದ ಕೇಂದ್ರ ಬಿಂದು ಆಗಿರುವಂತ ವಿಶ್ವನಾಥ್ ಸರ್ ಹಾಗೂ ಶ್ರೀಯುತ ಅಲೋಕ್ ವಿಶ್ವನಾಥ್ ಅವರು ಈ ಒಂದು ಪಂದ್ಯಾಕೂಟದ ನನ್ನ ಮೆಕ್ಕೆಯನ್ನ ನೆರವೇರಿಸಿಕೊಡ್ಲಿಕ್ಕಿದ್ದಾರೆ. ಅತಿಥಿ ಸಮ್ಮುಖದಲ್ಲಿ ಕ್ರೀಡಾಕೂಟದ ನನ್ನ ಚುಮ್ಮಿಕೆ ವೀರು BSC ಚೆನ್ನ ಅವರ ಮಾಲೀಕತ್ವದ ತಂಡ ವೀರು BSC, ಅದೇ ರೀತಿ ಅದ್ದೂರಿ ಅದ್ದೂರಿ ಕ್ರಿಕೆಟರ್ಸ್ ಹಾಗೂ ವೀರು BSC ಎರಡು ಬಲಿಷ್ಠ ತಂಡಗಳು ಈ ಕೂಟದ 7ನೇ ಸೆಮಿಫೈನಲ್ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಜೈ 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 ಜೈ. ಮೇಪೆತ್ತಾ ಇದ್ದೀನಿ ಈಗ ಅವ್ರು ಕಂಪ್ಯೂಟರ್ ಇಲ್ಲಿ ಗಂಟ ಬಂದ್ಬಿಟ್ಟಿತ್ತು ಅವಾಗೆ ಇಲ್ಲಿ ಗಂಟ ಬಂದ್ಬಿಟ್ಟಿತ್ತು ಫೋಕಸ್ ಬಿಡವಾ ಫೋಕಸ್ ಬಿಡ ಆಗಲ್ಲ ಆಗಲ್ಲ. BG ಮಂಜುನಾಥ್ ಮಾಲೀಕತ್ವದ ಚೆನ್ನ ಅವರ
ಮುಂದಾಳತ್ತದ ವೀರು BSC ತಂಡ ಪಂದ್ಯಾಟದಲ್ಲಿ ಸೆಣಸಾಡ್ಲಿಕ್ಕಿದೆ. ಅದ್ದೂರಿ ಕ್ರಿಕೆಟರ್ಸ್ ಅನ್ನ ಎದುರಿಸಿಕೊಂಡು ಸಾಗಿ ಬರಲಿಕ್ಕಿದೆ. ಎಲ್ಲಿ ದಯವಿಟ್ಟು ಪಂದ್ಯಾಟವನ್ನ ಮುಂದುವರಿಸಿಕೊಳ್ಬೇಕು. ಅದೇ ರೀತಿ ಬಾಲ್ಗಾಗಿ ಗುರುಮೂರ್ತಿ ಅವರು, ಈ ಕ್ರೀಡಾಕೂಟದ ಆಯೋಜಕರಾದಂಥ ಗುರುಮೂರ್ತಿ ಅವರು ಆಗಮಿಸಿಕೊಳ್ಬೇಕು. ನ್ಯೂ ಬಾಲ್ಗಾಗಿ ಇದೀಗ ನಮ್ಮ ಈ ಕ್ರೀಡಾಕೂಟಕ್ಕೆ ಆಗಮಿಸಿ ಶುಭವನ್ನು ಹಾರಿಸಿದಂತ ನಮ್ಮೆಲ್ಲರ ಈ ಕ್ರೀಡಾಕೂಟದ ಕೇಂದ್ರ ಬಿಂದು SR ವಿಶ್ವನಾಥ್ ಸರ್ ಹಾಗೂ ಅಲೋಕ್ ವಿಶ್ವನಾಥ್ ಅವರು ತುರ್ತು ಕಾರ್ಯನಿಮಿತ್ತ ತೆರಳ್ತಾ ಇದ್ದಾರೆ. ಇವರಿಗೆ ಆದರಣೀಯಾಗಿ ಬೀಳ್ಕೊಡ್ತಾ ಇದ್ದೇವೆ. ತಮ್ಮ ಆಗಮನಕ್ಕಾಗಿ ಮತ್ತೊಮ್ಮೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿಕೊಂಡು ಇದೀಗ ಮುಂದಿನ ಪಂದ್ಯಾಟಕ್ಕಾಗಿ ಎರಡನೇ ಇನ್ನಿಂಗ್ಸ್ಗಾಗಿ ಸಾಗ್ತಾ ಇದೆ. ಸೆಮಿಫೈನಲ್ ಪಂದ್ಯಾಟ. ಶಿವಣ್ಣ ಮುಖ್ಯನ ಮತ್ತೆ ಮತ್ತೊಂದು ಸೆಕ್ಸರ್ ಸತತ ಸೆಕ್ಸರ್ ದಾಖಲಿಸ
ಜಬ್ಬಿ ಅವರ ಕಡೆಯಿಂದ 500 ರೂಪಾಯಿಯ ಘೋಷಣೆ. ಅದೇ ರೀತಿ ಪ್ರಕಾಶ್ ಒಂದು ಸಿಕ್ಸ್ ಅನ್ನು ದಾಖಲಿಸಿದರೆ 500 ರೂಪಾಯಿಯ ಬಹುಮಾನ ಘೋಷಣೆಯಾಗ್ತಾ ಇದೆ. ಏ ಬಾರೆ! ಒತ್ತಡ! ಪ್ರಸನ್ನ ಬಸಪ್ಪ ಹಾಗೂ ಪ್ರಕಾಶ್ ಕರಿಯಪ್ಪ ಎರಡು ದಾಂಡಿಗರ ಸಮಾಗಮ ಸಾಗ್ತಾ ಇದೆ. ಗಾಳಿಯಲ್ಲಿ ತಾಳ್ತಾ ಇದೆ ಚೆಂಡು. 4 ಸಿಕ್ಸರ್ ಅನ್ನು ದಾಖಲಿಸಿದ ಆಟಗಾರ ಪ್ರಸನ್ನ ಬಸಪ್ಪ ಮೆರೆದ್ರು. ಪ್ರಸನ್ನ ಬಸಪ್ಪ 4 ಸಿಕ್ಸರ್ ಅನ್ನ ಪ್ರಸನ್ನ ಬಸವಣ್ಣ ಅವರಿಗೆ ವಿಶೇಷವಾಗಿ 500 ರೂಪಾಯಿ ನಗದು ಬಹುಮಾನವನ್ನ ನೀಡಿ ಗೌರವಿಸಲಿಕ್ಕಿದ್ದಾರೆ. ಈ ಕ್ರೀಡಾಕೂಟದ ಮೊದಲ 4 ಸಿಕ್ಸರ್ ಜೆಕೆ ಪ್ರತಿನಿಧಿಸಿದ ಹಲವಾರು ಪಂದ್ಯಗಳಲ್ಲಿ ಆಡಿದಂತ ಅನುಭವ ಹೊಂದಿರುವಂತಹ ಆಟಗಾರ ಪ್ರಸನ್ನ ಬಸವಣ್ಣ. ಕೇವಲ 5 ಎಸೆತದಲ್ಲಿ ಬರೋಬ್ಬರಿ 24 ಓಟವನ್ನ ಗಳಿಸಿದಂತ ಆಟಗಾರ. ಇದೀಗ ಎದುರಾಳಿ ನೀಡಿದಂತ ಗುರಿ ಬಹಳಷ್ಟು ಚಿಕ್ಕದಾಗಿ ಮೂಡಿ ಬರ್ತಾ ಇದೆ. ಆರಂಭಿಕ ಹಂತದಲ್ಲೇ ಸಿಕ್ಸರ್ ಎಸೆತಗಾರ ಚಂದ್ರು ಪುಟ್ಟಿದೇವ ಅಂತಿಮ 24 ಎಸೆತದಿಂದ 30 ಓಟದ ಅವಶ್ಯಕತೆಯನ್ನು ಕಾಡ್ತಾ ಇದ್ದೇವೆ. ಚಂದನ ಆರಂಭಿಕ 4 ಎಸೆತದಿಂದ ಸಿಕ್ಸರ್ ಅನ್ನು ಬಿಟ್ಟುಕೊಟ್ಟರು ಕೂಡ ಅಂತಿಮ 2 ಎಸೆತದಿಂದ 2 ಹುದ್ದರಿಯನ್ನು ಕಬಳಿಸುವ ಮುಖ್ಯನ ಮತ್ತೆ ತಿರುವನ್ನು ತಂದು ಕೊಡ್ತಾ ಇರುವಂತಹ ಆಟಗಾರ. 4 ಸಿಕ್ಸರ್ ಅನ್ನು ದಾಖಲಿಸಿದಂತ ಪ್ರಸನ್ನ ಬಸವಣ್ಣ ಅವರು ವೇದಿಕೆ ಮೇಲೆ ಆಗಮಿಸಿಕೊಳ್ಬೇಕು. ಇವರಿಗೆ 500 ರೂಪಾಯಿಯ ನಗದು ಬಹುಮಾನವನ್ನ ನೀಡಿ ಗೌರವಿಸ್ತೇವೆ. ಪ್ರಸನ್ನ ಬಸವಣ್ಣ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಪ್ರಸನ್ನ ಬಸವಣ್ಣ ಅವರಿಗೆ ವಿಶೇಷವಾದ ಧನ್ಯವಾದಗಳು. ಗಳಿಸಿದಂತ ಆಟಗಾರರಿಗೂ ಪ್ರಕಾಶ್ ಅವರಿಗೆ ಪ್ರತಿಯೊಂದು ಸಿಕ್ಸರ್ಗೆ 500 ರೂಪಾಯಿ ನವೀನ್ ಅವರ ಕಡೆಯಿಂದ ಘೋಷಣೆ ಆಗ್ತಾ ಇದೆ. ಜೈ ಭೀಮ್ ನವೀನ್. ಪ್ರಕಾಶ್ ಅವರು ಹೊಡೆಯುವಂತ ಪ್ರತಿ ಸಿಕ್ಸರ್ಗೆ 500 ರೂಪಾಯಿಯ ನಗದು ಬಹುಮಾನ. ದಾಖಲಿಸಿಕೊಂಡ್ರು. ಓಟವನ್ನ ಗಳಿಸುವ ರೀತಿಯಲ್ಲಿ ಸಾಕ್ತಾ ಇದ್ದಾರೆ. ಈಗ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನವನ್ನ ಯಾಚಿಸ್ತಾ ಇದ್ದಾವೆ.
ಮಂಜು ಅವರು ನಮ್ಮ ವಿಭಾಗದ ಮುಖಂಡರು ಹಾಗೂ ಸಮಾಜ ಸೇವಕರಾಗಿರುವಂತ ಮಂಜು ಅವರಿಗೆ ವಿಶೇಷವಾದ ಚಾಲು ಹಾರ ಹಾಗೂ ನೆನಪಿನ ಕಾಣಿಕೆ. ಮುರಳಿ ಇನ್ನೋರ್ವ ನಾಯಕರು ಮುರಳಿ ಅವರು ಎಸ್ಟಿ ಮೋರ್ಚಾ ಅಧ್ಯಕ್ಷ, ಯಲಹಂಕ ನಗರ ಮಂಡಲದ ಎಸ್ಟಿ ಮೋರ್ಚಾ ಅಧ್ಯಕ್ಷರಾಗಿರುವಂತ ಮುರಳಿ ಅವರಿಗೆ ವಿಶೇಷವಾದ ಅಭಿನಂದನಾ ಪೂರ್ವಕವಾದ ಈಗ ತಾನೇ ಸ್ವಾಗತ ಸುಸ್ವಾಗತ. ಮುನಿರಾಜು ಸರ್ ಅವರು, ಮುನಿರಾಜಣ್ಣ ಅವರು ನಗರ ಮಂಡಲ ಆಗಿರುವಂತಹ ಸವತ್ತ ಭಾಗದ ನಗರ ಮಂಡಲ ಅಧ್ಯಕ್ಷರು ಮುನಿರಾಜು ಅವರು ಆಗಮಿಸ್ತಾ ಇದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಇನ್ನೋರ್ವ ನಾಯಕರು ನಮ್ಮೆಲ್ಲರ ಮುಂದಾಳು ಹಿರಿಯರು ನಟರಾಜಣ್ಣ ಅವರಿಗೆ ವಿಶೇಷವಾದ ಹಾರ ಶಾಲು ಹಾಗೂ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ನಮಿ ಕ್ರೀಡಾಕೂಟಕ್ಕಾಗಿ ಆಗಮಿಸಿದ ಸವಿ ನೆನಪಿಗಾಗಿ ವಾರ್ಡ್ ನಂಬರ್ 3ರ ಅಧ್ಯಕ್ಷರಾಗಿರುವಂತ ನಾರಾಯಣ ಸ್ವಾಮಿ ಅವರು ನಮ್ಮನ್ನ ಈ ಕ್ರೀಡಾಕೂಟದಲ್ಲಿ ಪ್ರೋತ್ಸಾಹಿಸಿದ್ದಾರೆ. ಇವರಿಗೆ ವಿಶೇಷವಾದ ಅಭಿನಂದನಾ ಪೂರ್ವಕವಾದ ಶಾಲು ಹಾಗೂ ಹಾರವನ್ನು ನೀಡಿ ಗೌರವಿಸ್ತಾ ಇದ್ದೇವೆ, ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ನಮ್ಮ ಈ ಕ್ರೀಡಾಕೂಟಕ್ಕೆ ಆಗಮಿಸಿಕೊಂಡು ಕ್ರೀಡಾಕೂಟಕ್ಕೆ ಆಗಮಿಸಿ ನಮ್ಮನ್ನ ಪ್ರೋತ್ಸಾಹಿಸಿದ್ದೀರಿ, ವಿಶೇಷವಾದ ಅಭಿನಂದನೆಗಳು. ಎಸಿ ಮುನಿಕೃಷ್ಣ ಅವರು ವಿಭಾಗದ ಜನಪ್ರಿಯ ನಾಯಕರು, ಬಿಜೆಪಿ ಮುಖಂಡರು, ಹಿರಿಯ ಮುಖಂಡರು, ಸದಾಕಾಲ ನಮ್ಮನ್ನ ಪ್ರೋತ್ಸಾಹಿಸ್ತಾ ಬಂದಿರುವಂತ ಹಿರಿಯ ನಾಯಕರು ಎಸಿ ಮುನಿಕೃಷ್ಣ ಅವರು, ಇವರಿಗೂ ಕೂಡ ವಿಶೇಷವಾದ ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಈ ಕ್ರೀಡಾಕೂಟದ ಕೇಂದ್ರ ಬಿಂದು ಎಲ್ಲ ಕ್ರೀಡಾ ತಂಡಗಳಿಗೆ ಜರ್ಸಿಯ ಸ್ಪಾನ್ಸರ್ ಆಗಿ ಜಾನಿ ಜನಾರ್ದನ್, ಎಲ್ಲ ಕ್ರೀಡಾ ತಂಡಗಳಿಗೆ ಜರ್ಸಿಯ ಸ್ಪಾನ್ಸರ್ಶಿಪ್ ಅನ್ನು ವಹಿಸಿಕೊಂಡಂತವರು ಜಾನಿ ಜನಾರ್ದನ್ ನಮ್ಮೊಂದಿಗೆ ಇದ್ದಾರೆ, ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ನಮ್ಮ ಸದಾಕಾಲ ಪ್ರೋತ್ಸಾಹವನ್ನು ನೀಡಿದಂತವರು, ಇವರಿಗೆ ವಿಶೇಷ ಶಾಲು ಹಾಗೂ ಹಾರವನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಮತ್ತವರು ಹಿರಿಯ ನಾಯಕರು ಬಿಜೆಪಿ ಮುಖಂಡರು ಮಂಜುನಾಥ್ ಅವರು ಆಗಮಿಸಿಕೊಳ್ತಾ ಇದ್ದಾರೆ, ಇವರಿಗೂ ಕೂಡ ವಿಶೇಷವಾದ ಅಭಿನಂದನೆಗಳು. ಇನ್ನೋರ್ವ ಯುವ ಮೋರ್ಚಾ ಅಧ್ಯಕ್ಷರಾಗಿರುವಂತಹ ಕಿರಣ್ ಅವರು, ಇವರಿಗೂ ಕೂಡ ವಿಶೇಷವಾದ ಅಭಿನಂದನಾ ಪೂರ್ವಕವಾದ ಗೌರವ ಪೂರ್ವಕವಾದ ಹಾರ ಹಾಗೂ ಶಾಲು ಅನ್ನು ಹೊದಿಸಿ ಅಭಿನಂದಿಸಿಕೊಳ್ತಾ ಇದ್ದೇವೆ. ಯಲಹಂಕ ನಗರ ಮಂಡಲ ಅಧ್ಯಕ್ಷರಾಗಿರುವಂತ ಮುನಿರಾಜಣ್ಣ ಅವರಿಗೂ ಕೂಡ ವಿಶೇಷವಾದ ಅಭಿನಂದನಾ ಪೂರ್ವಕವಾದ ಸನ್ಮಾನ. ಅದೇ ರೀತಿ ಇನ್ನೋರ್ವ ನಾಯಕರು ಯಲಹಂಕ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಅಕ್ಷತ್ ಅವರಿಗೂ ಕೂಡ ವಿಶೇಷವಾದ ಅಭಿನಂದನೆಗಳು. ನಮ್ಮೆಲ್ಲ ನಾಯಕರು, ಇನ್ನೋರ್ವ ನಾಯಕರಾಗಿರುವಂತ ಜಯಣ್ಣ, ಇನ್ನೋರ್ವ ನಾಯಕರು ಜಯಣ್ಣ ಅವರಿಗೂ ಕೂಡ ವಿಶೇಷವಾದ ಪ್ರೀತಿಪೂರ್ವಕವಾದ ಸನ್ಮಾನವನ್ನ ಅರ್ಪಿಸ್ತಾ ಇದ್ದಾವೆ. ನೆನಪಿನ ಕಾಣಿಕೆಯನ್ನ ಕೂಡ ನೀಡಿ ಗೌರವಿಸ್ತಾ ಇದ್ದಾವೆ. ಬೆಟ್ಟಳ್ಳಿ ಬೈರೇಗೌಡರು, ಇನ್ನೋರ್ವ ನಾಯಕರು ಬೆಟ್ಟಳ್ಳಿ ಭಾಗದ ಬೈರೇಗೌಡರು, ನಮ್ಮೆಲ್ಲರ ಹಿರಿಯ ನಾಯಕರು, ಇವರಿಗೂ ಕೂಡ ವಿಶೇಷವಾದ ಅಭಿನಂದನೆ ಸನ್ಮಾನವನ್ನ ಅರ್ಪಿಸ್ತಾ ಇದ್ದಾವೆ. ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷದ ಕಿರಣ್ ಕುಮಾರ್ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ, ಇವರಿಗೂ ಕೂಡ ವಿಶೇಷವಾದ ಅಭಿನಂದನೆಯನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಇನ್ನೋರ್ವ ಈ ಕ್ರೀಡಾಕೂಟದ ಸೈಕಲ್ನ ವಿತರಿಸಿದ ನಾಯಕರು ಆಟೋ ಶಿವಣ್ಣ, ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು, ವೇದಿಕೆಯ ಮೇಲೆ ಆಗಮಿಸಿಕೊಳ್ಬೇಕು. ಆಟೋ ಶಿವಣ್ಣ ಅವರು ವೇದಿಕೆಯ ಮೇಲೆ ಆಗಮಿಸಿಕೊಳ್ಳುವರ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ.
ಜೈ ಭೀಮ್ ನವೀನ್ ಕಡೆಯಿಂದ ಯಾವುದೇ ಆಟಗಾರ ಸಿಕ್ಸರ್ ಅನ್ನ ದಾಖಲಿಸಿದ್ರೆ 500 ರೂಪಾಯಿ ನಗದು ಬಹುಮಾನ ದೊರೀತಾ ಇದೆ, ಗಮನಿಸಿಕೊಳ್ಬೇಕು. ಇನ್ನೋರ್ವ ನಾಯಕರು ಶಿವಣ್ಣ ಅವರು ಎಸ್ಎನ್ ಬಾಯ್ಸ್ ತಂಡದ ಮಾಲೀಕರು ಹಾಗೂ ನಮ್ಮೆಲ್ಲರ ಪ್ರೋತ್ಸಾಹಕರು ಈ ಕ್ರೀಡಾಕೂಟದ ಸೈಕಲ್ ಬಹುಮಾನದ ಜಾಹೀರಾತನ್ನು ನೀಡಿದಂಥ ಹಿರಿಯ ನಾಯಕರು ಶಿವಣ್ಣ. ಸ್ಕೋರ್ 36. ಅದೇ ರೀತಿ ಇದರೊಂದಿಗೆ ನಮ್ಮ ಆಯೋಜಕರು ಕೂಡಿ ಕೇಳ್ತಾ ಇದ್ದಾರೆ, ಈ ಕ್ರೀಡಾಕೂಟದ ಮಾತಾಡಕ್ ಬರಲ್ಲ. ಮುರಳಿಗೆ ಬಿಟ್ಬಿಡ್ತೀರಿ, ಮುರಳಿ ಕೊಟ್ಬಿಡ್ರಿ, ಮುರಳಿ ಮಾತಾಡಿ. $13 ball, 12 runs. ವಾರ್ಡ್ 3ನ ಪ್ರಧಾನ ಕಾರ್ಯದರ್ಶಿ ಸತೀಶ್ ಅವರಿಗೂ ಕೂಡ ವಿಶೇಷವಾದ ಸ್ವಾಗತ ಸುಸ್ವಾಗತ. ದಾಖಲಿಸ್ತಾ ಇದ್ದಾರೆ. ಗಾಳಿಯಲ್ಲಿ ತೇಲ್ತಾ ಇದ್ದ ಚೆಂಡು, ಹುದ್ದಾರಿಯ ಆಘಾತ, ನಂಬಿಕೆಯ ದಾಂಡಿಗ. ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಹಾಗೂ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ ಜಯಂತಿ ಪ್ರಯುಕ್ತ ಸಾಗಿ ಬರ್ತಾ ಇರುವಂತಹ ಕ್ರೀಡಾಕೂಟ ಅಲೋಕ್ ವಿಶ್ವರಾಜ್ ಕಪ್ 2026ರ ಕ್ರೀಡಾಕೂಟದಲ್ಲಿ ನಮ್ಮೆಲ್ಲ ಗಣ್ಯರು ಒಂದೆಡೆ ಕೂಡಿಕೊಂಡಿದ್ದಾರೆ. ಈ ಕ್ರೀಡಾಕೂಟದ ನೇತಾರರು ನಮ್ಮ ಕ್ರೀಡಾಕೂಟದ ಯಶಸ್ವಿಗೆ ಸಹಕರಿಸಿದ್ದವರು. ಒಂದು ನಿಮಿಷ, ಕಾರ್ಯಕ್ರಮದ ಕುರಿತು ಬಂದಿರುವಂತ ಕೆಲವು ಮುಖಂಡರುಗಳು ಕಾರ್ಯಕ್ರಮ ಕುರಿತು ಒಂದೆರಡು ಹಿತವಚನಗಳನ್ನು ನುಡಿಯಬೇಕು. ಈಗ ಮೊದಲನೇದಾಗಿ ನಮ್ಮ ಎಸ್.ಎಂ. ಅಣ್ಣವ್ರ ಪರವಾಗಿ ಮುನ್ರಾಜ್ ಕೊಡ್ತಾ ಇದ್ದಾರೆ. ಅಂತಿಮ 12 ಎಸೆತ 13 ಓಟಗಳ ಅವಶ್ಯಕತೆ. ಪ್ರತಿಯೊಂದು 500 ರೂಪಾಯಿ 12 ಎಸೆತ 12 ಓಟಗಳ ಅವಶ್ಯಕತೆ. ಒಂದು ನಿಮಿಷ ಗಣ್ಯರು ಮಾತಾಡ್ತಾ ಇದ್ದಾರೆ. ಇದೀಗ ನಮ್ಮ ಗಣ್ಯರು ಮಾತಾಡ್ತಾ ಇದ್ದಾರೆ. ಹಲೋ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತ ಹಾಗೂ ಡಾಕ್ಟರ್ ಬಾಬು ಜಗಜೀವನರಾಮ್ ರವರ ಜಯಂತಿಯ ಪ್ರಯುಕ್ತ ಹಾಗೂ ಯುವ ಮುಖಂಡ ನಮ್ಮ ವಿಶ್ವನಾಥ್ ರವರ ಪುತ್ರರಾದ ಅಲೋಕ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕ್ರೀಡೆಯನ್ನು ನಮ್ಮ ಬೆಟ್ಟಳ್ಳಿ ಭಾಗದ BJP ಮುಖಂಡರು ಹಾಗೂ ಯಲಹಂಕ ಕ್ಷೇತ್ರದ ಮುಖಂಡರೆಲ್ಲ ಸೇರಿ ಎಲ್ಲರ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಕಾರ್ಯಕ್ರಮ ಇಷ್ಟು ದೊಡ್ಡ ಕಾರ್ಯಕ್ರಮ ನಮ್ಮ ಬೆಟ್ಟಳ್ಳಿ ಭಾಗ ಆಗ್ಬೋದು, ಯಲಹಂಕ ಉಪನಗರ ಭಾಗ ಆಗ್ಬೋದು ಯಾರೂ ಮಾಡಿರಲಿಲ್ಲ. ಎಲ್ಲ ಕಾರ್ಯಕರ್ತರು ಶ್ರಮಪಟ್ಟು ಸಾಕಷ್ಟು ವಿಜೃಂಭಣೆಯಿಂದ ಸುಮಾರು ಖರ್ಚು ವೆಚ್ಚಗಳನ್ನು ಮಾಡಿ 16 ಟೀಮು, ರಾಜ್ಯ ಮಟ್ಟದ ಬಲಿಷ್ಠವಾದ ಟೀಮ್ಗಳು 16 ಟೀಮ್ಗಳು ಬಂದಿದ್ದಾವೆ. ಈ ಟೀಮ್ಗಳ ಮೊದಲನೇ ಪ್ರೈಸು 10,055 ರೂಪಾಯಿ, 1,55,000 ರೂಪಾಯಿಗಳು. ಎರಡನೇ ಬಹುಮಾನ 50,055 ರೂಪಾಯಿಗಳನ್ನು ಇಟ್ಟಿದ್ದಾರೆ. ಈ ಒಂದು ಮ್ಯಾಚ್ನಲ್ಲಿ ಇವತ್ತು ಫೈನಲ್ ಆಡ್ತಾ ಇದ್ದಾರೆ, ಸೆಮಿಫೈನಲ್ ಆಡ್ತಾ ಇದ್ದಾರೆ. ಇವತ್ತೇ ಫೈನಲ್ಲು ಮಾಡ್ತಾರೆ, ಇದಾದಮೇಲೆ ಫೈನಲ್ ಮಾಡ್ತಾರೆ. ಕ್ಯಾಚ್ ಹಿಡಿದಿದ್ದಾರೆ.
ಯಾರ್ಯಾರು ಆಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಈ ಒಂದು ಆಟೋಟವ ಯುವಕರಿಗೆ ಒಂದು ಪ್ರೋತ್ಸಾಹ ಕೊಟ್ಟರೆ, ಎಲ್ಲ ಮುಖಂಡರು ಸೇರಿ ಪ್ರೋತ್ಸಾಹ ಕೊಟ್ಟರೆ ಇವತ್ತು ಯುವ ಪೀಳಿಗೆ ನಸಿದು ಹೋಗ್ತಾ ಇದೆ. ಏಕೆಂದರೆ ಮೊಬೈಲು, ಮಾದಕ ವಸ್ತುಗಳು, ಮಾದಕ ದ್ರವ್ಯಗಳಿಂದ ಎಲ್ಲೋ ಒಂದು ಕಡೆ ಯುವ ಪೀಳಿಗೆಗೆ ಬಹಳ ಕುತ್ತು ತರ್ತಾ ಇದೆ. ಅಂತಹ ಒಂದು ಕಾಲದಲ್ಲಿ ನಮ್ಮ ಯುವಕರೆಲ್ಲ ಸೇರಿ ನಮ್ಮೊಂದಿಗೆ ಸೇರಿಕೊಂಡು ಈ ಒಂದು ಒಳ್ಳೆಯ ಸ್ಪೋರ್ಟ್ಸ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದೇ ರೀತಿಯಾಗಿ ಇನ್ನೂ ಒಳ್ಳೊಳ್ಳೆಯ ಸ್ಪೋರ್ಟ್ಸ್ ಕಾರ್ಯಕ್ರಮ ಈ ಯುವ ತಂಡ ಮಾಡಲಿ, ಹಾಗೂ ಅವರಿಗೆ ಇನ್ನೂ ಒಳ್ಳೊಳ್ಳೆಯ ಕೆಲಸಗಳ ಮಾಡಲು ನಮ್ಮ ಶಾಸಕರ ಮುಖೇನ ಅವರಿಗೆ ಪ್ರೋತ್ಸಾಹ ಯಾವಾಗೂ ಇದ್ದೇ ಇರುತ್ತೆ. ಒಳ್ಳೆಯ ತಂಡ ಇದೆ. ಈ ತಂಡದ ಮುಖೇನ ಇನ್ನೂ ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಹೋಗಲಿ ಅಂತೇಳಿ ನನ್ನನ್ನು ಕರೆಸಿ ಈ ಒಂದು ವೇದಿಕೆಯಲ್ಲಿ ಸನ್ಮಾನವನ್ನು ಮಾಡಿ, ಇಷ್ಟೊಂದು ಗೌರವಯುತವಾಗಿ ಸನ್ಮಾನವನ್ನು ಮಾಡಿದಂಥ ಎಲ್ಲ ಮುಖಂಡರಿಗೂ, ಈ ವೇದಿಕೆಯಲ್ಲಿ ಸಾಕಷ್ಟು ಮುಖಂಡರುಗಳು ಬಂದಿದ್ದಾರೆ, ಕ್ರೀಡಾಪಟುಗಳಿದ್ದಾರೆ, ಈ ಆಯೋಜಕರು ತಂಡದವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈಗ ನಮ್ಮ KCM ಅಣ್ಣವ್ರು ಮಾತಾಡ್ತಾರೆ. ಧನ್ಯವಾದಗಳು ಇಬ್ಬರಿಗೂ. ಅಂತಿಮ 8 ಎಸೆತ 12 ಓಟಗಳ ಅವಶ್ಯಕತೆ. ಬಹುಶಃ ಪಂದ್ಯಾಟ 50-50 ಆಗಿ ಸಾಗಿ ಬರ್ತಾ ಇದೆ. 8ರ ಮುಂದೆ ಹಲೋ, ನಮ್ಮ ಹಟ್ಟೂರು ಲೇಔಟಿನ ಹುಡುಗರು ಆಡ್ತಾವ್ರೆ. ಅವರು ದೇವರು ಒಳ್ಳೇದು ಮಾಡಲಿ, ಗೆಲ್ಲಿ ಅಂತ ಫಸ್ಟ್ ಹೇಳಿ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರೇ, ವೇದಿಕೆ ಮುಂದಿರುವ ನಮ್ಮ BJP ಮುಖಂಡರೇ, ಕಾರ್ಯಕರ್ತರೇ, ಹಾಗೂ ಈ 16 ಟೀಮು ಏನಿದ್ದೀರೋ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ, ನಮ್ಮ ಈ ರಾಷ್ಟ್ರ ಕಂಡ ವ್ಯಕ್ತಿ ನಮ್ಮ ಜಗಜೀವರಾಮ್ ಅವರ ಜನ್ಮ ದಿನಾಚರಣೆ ಮತ್ತು ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ನಮ್ಮ SC ಮೋರ್ಚೆ ಹುಡುಗರು ಭಾಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಯುವ ನಾಯಕ ಅಲೋಕ್ ವಿಶ್ವನಾಥ್ ಅವರ ಕಪ್ಪು ಅಂತ ಹೆಸರಿಟ್ಟು ಎಲ್ಲ ಬಹಳ ಅಚ್ಚುಕಟ್ಟಾಗಿ, ನಾನು ರಾತ್ರಿ ನೆನ್ನೆ ನೋಡ್ತಾ ಇದ್ದೆ, TV ಲೈವೇ ಕೊಟ್ಬಿಟ್ಟಿದ್ರು. ಅದೇ ಥರ ಲೈವ್ನು ಕೊಟ್ಟಿದ್ದಾರೆ. ಈಗ TV ಎಲ್ಲ ಮೊಬೈಲ್ಗಳಲ್ಲಿ ನೋಡ್ಬೋದು. ಭಾಳ ಅದ್ಭುತವಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂಥ ಫಂಕ್ಷನ್ಗಳನ್ನು ಮಾಡಿ ಇಡೀ ರಾಜ್ಯದಿಂದ ಬಂದಿದ್ದಾರೆ ಕ್ರೀಡಾಪಟುಗಳು. ಎಲ್ಲರೂ ಗೆಲ್ಲಿ ಅಂತ ಹೇಳ್ತೀನಿ, ಆದರೆ ಗೆಲ್ಲೋದು ಒಬ್ಬರೇ. ನಮ್ಮ ನಾಯಕ ಜಗದೀಶ್ ಅವರ ಕಪ್ಪು. ಜಗದೀಶ್ ಅವರ ಹೆಸರಿನಲ್ಲಿ ಅಲೋಕ್ ಕುಮಾರ್ ಅವರ ಕಪ್ಪು ಅಂತನಾ. ಇಲ್ಲಿ ದೇವರು ಒಳ್ಳೇದು ಮಾಡಲಿ ನಿಮಗೆಲ್ಲರಿಗೂ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಂಥ ಹಾಡುಗಳು ಆಡಿ ದೇವರು ಆಯುಸ್ಸು, ಆರೋಗ್ಯ, ಐಶ್ವರ್ಯ ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಬಲೋ ಭಾರತ್ ಮಾತಾ ಕೆ. ಅಭಿನಂದನೆಗಳು ಈ ಕ್ರೀಡಾಕೂಟದ ಬಗ್ಗೆ. ಜಾನಿ ಜಾನಿ ಎಸ್ ಪಪ್ಪ. ಈಗ ನಮ್ಮ ಯುವ ನಾಯಕ SC ಮೋರ್ಚಾ ಅಧ್ಯಕ್ಷರು ನಮ್ಮ ಮುರಳಿಯವರು ಮಾತಾಡಬೇಕು. ನಮ್ಮ ಶಿವ ಅವ್ರ ತಂಡ ಫೈನಲ್ಗೆ ಹೋಗಿದೆ, ಅವ್ರಿಗೆ ಕಂಗ್ರ್ಯಾಚುಲೇಷನ್. 55ರಲ್ಲಿ ಅರ್ಧ ನಮಗೆ ಕೊಡ್ಲಿ.